ಲಾಂಚ್ ಆಗಿ 1 ವರ್ಷ ಆಗಿದೆ. ಇನ್ನೂ ವೇರಿಯಂಟ್ಸ್ ಮೇಲೆ ವೇರಿಯಂಟ್ಸೇ ಬಿಡ್ತಾ ಇದ್ದಾರೆ. ಟೋಟಲ್ ಆಗಿ 25 ವೇರಿಯಂಟ್ ಇದೆ. ಅದ್ರ ಮೇಲೆ ಇನ್ನೂ 3 ವೇರಿಯಂಟ್ ಬಿಟ್ಟಿದ್ದಾರೆ. ಇದು ಮಹೀಂದ್ರ ಅವರ XUV 3XO REV X. ಇದರಲ್ಲಿ ಇರುವ ವೇರಿಯಂಟ್ಸು ಮತ್ತು ಏನೆಲ್ಲ ಬದಲಾವಣೆಗಳು ಜಾಸ್ತಿ ಇಲ್ಲ, ಬಟ್ ಏನೆಲ್ಲ ಅಪ್ಡೇಟ್ಸ್ ಬಂದಿದೆ, ಫೀಚರ್ಸ್ ಅಪ್ಡೇಟ್ಸ್ ಬಂದಿದೆ, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತೀನಿ. ನನ್ನ ಹೆಸರು ರಾಲ್ವಿನ್. ವೆಲ್ಕಮ್ ಟು ಫ್ಲೈವೀಲ್. ನೀವು ಓವರ್ ಆಲ್ ಗಾಡಿ ನೋಡಿದ್ರೆ ನಿಮಗೆ ಈ ಹೊಸ ವೇರಿಯಂಟ್ ಅಂತಲೇ ಅನಿಸಲ್ಲ, ಯಾಕೆಂದರೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲವೇ ಇಲ್ಲ. ನಿಮ್ಗೆ ಫ್ರಂಟಲ್ಲಿ ಮಾತ್ರ ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ. ಇದು ಬಾಡಿ ಕಲರ್ ಏನಿದೆ ಅದೇ ಫಾಲೋ ಅಪ್ ಆಗುತ್ತೆ. ಬಟ್ ನಿಮಗೆ ಬ್ಲ್ಯಾಕ್ ವೇರಿಯಂಟ್ ಏನಿದೆ ಅದರಲ್ಲಿ ನಿಮಗೆ ಗನ್ ಮೆಟಾಲಿಕ್ ಗ್ರಿಲ್ ಸಿಗುತ್ತೆ. ಅದು ನೋಡೋಕ್ಕಂತೂ ಸಖತ್ತಾಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಡಿಸ್ಪ್ಲೇಲಿ ಇಲ್ಲ. ನಿಮಗೆ ಅದೇ ಸೇಮ್ ಸಿ ಸೆಕ್ಷನ್ LED ಹೆಡ್ಲ್ಯಾಂಪ್ ಸಿಗುತ್ತೆ. ಪ್ಲಸ್ ನಿಮಗೆ ಈಗ ಒಂದು ಬದಲಾವಣೆಗೆ ಏನು ಸಿಗೋದಂದರೆ, ನಿಮಗೆ ಮುಂಚೆ 17 ಇಂಚ್ ಅಲಾಯ್ ವೀಲ್ ಸಿಗ್ತಿತ್ತು, ಇವಾಗ ನಿಮಗೆ 16 ಇಂಚ್ ಬ್ಲ್ಯಾಕ್ ಅಲಾಯ್ ವೀಲ್ ಸಿಗುತ್ತೆ. ಡೀಸೆಂಟ್ ಆಗಿರೋ ಗ್ರೌಂಡ್ ಕ್ಲಿಯರೆನ್ಸ್ ಮುಂಚೆನೂ ಇದೆ. ಅದೊಂದು SUV ಸ್ಟಾನ್ಸ್ ಏನಿದೆ ಇದರಲ್ಲಿ ನಿಮ್ಗೆ ಕಾಣಿಸುತ್ತೆ. ಇದು ಮಿಡ್ ಸೈಜ್ SUV ಆದ್ರೂ ಪ್ರಾಪರ್ SUV ಫೀಲ್ ಕೊಡುತ್ತೆ. ಸೈಡಿಂದ ನೋಡ್ತಾ ಮೇಜರಾಗಿ ನಿಮ್ಗೆ ಕಾಣಿಸೋದು ಡುವೆಲ್ ಟೋನ್ ಆಪ್ಷನ್ ಸಿಗುತ್ತೆ. ನೀವಿಲ್ಲಿ ನೋಡ್ತಿದ್ದೀರ ರೆಡ್ ಮತ್ತು ಬ್ಲ್ಯಾಕ್ ಆಪ್ಷನ್ ಸಿಕ್ಕಿದೆ. ಅದ್ರ ಜೊತೆ REV X ಅಂತ ಬ್ಯಾಜಿಂಗು ಕೂಡ ಮಾಡಿದ್ದಾರೆ. ಅದು ಒಂದಲ್ಲ 2-3 ಕಡೆನೂ ಇದೆ ಆಲ್ರೆಡಿ. ಮಹೀಂದ್ರ ಅವರ ಅದು ಒಂದು ಸಿಗ್ನೇಚರ್, ಎಲ್ಲ ಕಡೆ ಬ್ಯಾಜಿಂಗ್ ಅಂಟಿಸೋದು. ಓವರ್ ಆಲ್ ಶಿಲವೈಟಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ, ಹೇಗಿದೆ ಹಾಗೇ ಇದೆ. ಡಿಫ್ರೆನ್ಸ್ ಇರೋದು ಒಳಗಡೆ ಈ ಬ್ಲ್ಯಾಕ್ ಲೆದರೆಡ್ ಸೀಟ್ಸ್ ನೀವು ನೋಡ್ತಿದ್ದೀರಾ. ಇದು ನಿಮಗೆ ಈಗ ಬರುವ ಎಲ್ಲ ವೇರಿಯಂಟಲ್ಲಿ ಸಿಗುತ್ತೆ. ಎಲ್ಲ ವೇರಿಯಂಟ್ ಅಂದರೆ ಲೇಟೆಸ್ಟ್ ವೇರಿಯಂಟ್ಸು. ಇದರ 3 ವೇರಿಯಂಟ್ ಇದೆ. ವೇರಿಯಂಟಲ್ಲೂ ಸ್ಟ್ಯಾಂಡರ್ಡ್ ಆಗಿದೆ. ವೇರಿಯಂಟ್ ಏನಿದೆ ಅದು ಬೇಸ್ ವೇರಿಯಂಟು A5 ಮತ್ತು A5L ಮಧ್ಯ ಪ್ಲೇಸ್ ಆಗಿದೆ. ಅದು ಟಾಪ್ ಆಫ್ ದ ಲೈನ್. ಈಗ ಫ್ರಂಟ್ ಸೀಟಿಂದ ನೋಡಿದ್ರೆ ನಿಮಗೆ ಇಲ್ಲಿ ಒಂದು 10.25 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ ಮತ್ತು ಇನ್ಫೋಟೈನ್ಮೆಂಟ್ ಸಿಸ್ಟಮು ಸಿಗುತ್ತೆ, ವಿಚ್ ಇಸ್ 10.25 ಇಂಚ್. ಅಗೈನ್ ಡ್ಯುವೆಲ್ ಕ್ಲೈಮೆಟಿಕ್ ಕಂಟ್ರೋಲ್ ಜೊತೆ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಸಿಗುತ್ತೆ, ಆಂಡ್ರಾಯ್ಡ್ ಆಟೋ ಮತ್ತು ಆ್ಯಪಲ್ ಕಾರ್ ಪ್ಲೇ ಸಿಗುತ್ತೆ. ನೀವು ಇಲ್ಲಿ ನೋಡ್ಬೋದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ, ಯಾಕೆಂದರೆ ಇದು A ವೇರಿಯಂಟು, REV X A ವೇರಿಯಂಟು. ಇದು ಟಾಪ್ ಆಫ್ ದ ಲೈನ್. ಇದರಲ್ಲಿ ನಿಮಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಸಿಗುತ್ತೆ. ಈ ಎರಡು ಗಾಡಿಯಲ್ಲಿ ಮೇಜರ್ ಬದಲಾವಣೆ ಬರೋದು ಇಂಜಿನ್ ಸ್ಪೆಸಿಫಿಕೇಷನಲ್ಲಿ. ಈ ವೇರಿಯಂಟ್ ಏನಿದೆ ಇದರಲ್ಲಿ ಮ್ಯಾನ್ಯಲ್ ಮಾತ್ರ ಬರುತ್ತೆ. ಅದು 6 ಸ್ಪೀಡ್ TGDI ಎಂಜಿನ್ ಸಿಗುತ್ತೆ. ನಿಮಗೆ ಇದರಲ್ಲಿ ಆಟೋಮ್ಯಾಟಿಕ್ ಆಪ್ಷನ್ ಬರಲ್ಲ. ಪ್ಲಸ್ ಬರೀ ಪೆಟ್ರೋಲ್ ಮಾತ್ರ ಬರೋದು, ಡೀಸೆಲ್ ಬರಲ್ಲ, CNG ಬರಲ್ಲ. ವೇರ್ ಆ್ಯಸ್ A ವೇರಿಯಂಟಲ್ಲಿ ಅದು ಟಾಪ್ ಆಫ್ ದ ಲೈನ್ ವೇರಿಯಂಟು. ಅದು A5 ಮತ್ತು A7 ಮಧ್ಯ ಪ್ಲೇಸ್ ಆಗುತ್ತೆ. ಇದರಲ್ಲಿ ನಿಮಗೆ ಆಟೋಮೆಟಿಕ್ ಆಪ್ಷನ್ ಸಿಗುತ್ತೆ, ಮ್ಯಾನ್ಯಲ್ಲೂ ಕೂಡ ಆಪ್ಷನ್ ಸಿಗುತ್ತೆ. ಬಟ್ ಅಗೇನ್ ನಿಮಗೆ ಡೀಸೆಲ್ ಇಲ್ಲ, CNG ಇಲ್ಲ. CNG ವೇರಿಯಂಟ್ ಬರ್ಬೋದು. ಇನ್ ಕೇಸ್ ಪಬ್ಲಿಕ್ ಡಿಮಾಂಡ್ ಇದ್ದರೆ ಅವರು ಡೆಫಿನೆಟ್ಲಿ ಮಹೀಂದ್ರ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಪಬ್ಲಿಕ್ ಸಜೆಷನ್ ತೊಗೊಂಡು ಅವ್ರ ಗಾಡಿಯನ್ನು ಲಾಂಚ್ ಮಾಡ್ತಾರೆ. ಈವನ್ ಡೆವಲಪ್ಮೆಂಟ್ ಏನಿದ್ರೂ ಅವ್ರ ಕಸ್ಟಮರ್ಸ್ ಆಗಲಿ ಅವ್ರು R&D ಮಾಡಿಕೊಂಡೇ ಗಾಡಿಯನ್ನು ಲಾಂಚ್ ಮಾಡ್ತಾರೆ, ವಿಚ್ ಈಸ್ ಅ ಹ್ಯೂಜ್ ಪ್ಲಸ್. ಈ ಗಾಡಿಯ ಮೇನ್ ಅಟ್ರಾಕ್ಷನೇ ಇದರ ಪ್ಯಾನೋರಾಮಿಕ್ ಸನ್ರೂಫ್. ಈ ವೇರಿಯಂಟಲ್ಲಿ ನಿಮಗೆ ಕಂಪಲ್ಸರಿಯಾಗಿ ಪ್ಯಾನೋರಾಮಿಕ್ ಸನ್ರೂಫ್ ಸಿಗುತ್ತೆ. ಮತ್ತು ಹಿಂದ್ಗಡೆ AC ವೆಂಟ್ಸ್ ಮತ್ತು C ಟೈಪ್ ಚಾರ್ಜರ್ ಇದೆ. ಪ್ಲಸ್ ಆಮ್ರೆಸ್ಟ್ ಜೊತೆ ಕಪ್ ಹೋಲ್ಡರ್ಸ್ ಕೂಡ ಸಿಗುತ್ತೆ. ನಿಮಗೆ ಮುಂಚಿನ ಥರನೇ ಹಲವಾರು ಫೀಚರ್ಸ್ ಸಿಗುತ್ತೆ. ಬಟ್ ಮೇನ್ ಫೀಚರ್ ಇದರಲ್ಲಿ ಮಿಸ್ ಔಟ್ ಆಗೋದು ಏನಂದರೆ ADAS. ಇದರಲ್ಲಿ ನಿಮಗೆ ADAS ಲೆವೆಲ್ 2 ಸಿಗಲ್ಲ, ಮತ್ತು 360 ಕ್ಯಾಮರಾನೂ ಸಿಗಲ್ಲ, ವಿಚ್ ಈಸ್ ಅ ಹ್ಯೂಜ್ ಮಿಸ್ ಅಂತ ಹೇಳ್ಬೋದು. ಇನ್ನೊಂದು ಆ್ಯಡೆಡ್ ಅಡ್ವಾಂಟೇಜ್ ನಂತರ ಜನ ಅವರಿಗೆ ಏನಂದರೆ ಸೀಟ್ ಹೈಟನ್ನು ಅಡ್ಜಸ್ಟ್ ಮಾಡ್ಬೋದು, ಬಟ್ ಮ್ಯಾನ್ಯಲಿ ಮಾಡ್ಬೋದು, ಎಲೆಕ್ಟ್ರಾನಿಕಲಿ ಇರೋದು ಸಿಗಲ್ಲ. ನನ್ನ ಪ್ರಕಾರ ಈ ಗಾಡಿ ಅನ್ನೆಸೆಸರಿ ಅಂತ ಅನಿಸ್ತು. ಯಾಕೆಂದರೆ ಈ ಫೀಚರ್ಸ್ ಎಲ್ಲ ಏನಿದೆ ಇದು ಆಲ್ರೆಡಿ ಇರುವ ಎಕ್ಸಿಸ್ಟಿಂಗ್ ವೆಹಿಕಲಲ್ಲಿದೆ. ಬಟ್ ನಿಮಗೆ ಆಪ್ಷನ್ಸ್ ಆಗಿ ಸಿಗುತ್ತೆ. ನೀವು ಆಪ್ಷನ್ಸನ್ನು ಹ್ಯಾಂಡ್ ಪಿಕ್ ಮಾಡಿ ನೀವು ಕಸ್ಟಮೈಸ್ ಮಾಡ್ಬೋದು ನಿಮ್ಮ ಲೈಕಿಂಗೋಸ್ಕರ. ಒಂದೇ ಬದಲಾವಣೆ ತಂದಿರೋದು ಅದು ಮೇಜರಾಗಿ ಗ್ರಿಲ್ಲಲ್ಲಿ. ಅದು ಬಿಟ್ಟರೆ ಬೇರೆ ಇನ್ನೂ ಡಿಸೈನ್ ಎಲಿಮೆಂಟ್ ಆಗಲಿ, ಪರ್ಫಾರ್ಮೆನ್ಸ್ ಇನ್ನೂ ನಾವು ಓಡಿಸೋಕ್ಕಿದೆ, ಅದಾದಮೇಲೆ ನಾವು ಹೇಳ್ತೀವಿ. ಬಟ್ ಅದು ಬಿಟ್ಟರೆ ಬೇರೆ ಏನೂ ಬದಲಾವಣೆ ಇಲ್ಲ. ಈ ಗಾಡಿ ನಿಮಗೆ ಟೋಟಲ್ ಆಗಿ 5 ಕಲರ್ ಆಪ್ಷನ್ಸಲ್ಲಿ ಬರುತ್ತೆ. ಇದು ಟ್ಯಾಂಗೋ ರೆಡ್ ಮತ್ತು ಇಲ್ಲೊಂದು ಬ್ಲೂ ಕಲರ್ ಆಪ್ಷನ್ ಇದೆ. ಇದ್ರ ಜೊತೆ ಇನ್ನೂ 3 ಇದೆ. ಇದರ ಪ್ರೈಸಿಂಗ್ ಏನಿದೆ ಮಂಡೇ ಅನೌನ್ಸ್ ಆಗಲಿದೆ. ನಮ್ಮ ಫ್ಲೈವೀಲ್ ಆಫಿಷಿಯಲ್ ಪೇಜಲ್ಲಿ ಅಪ್ಡೇಟ್ ಆಗುತ್ತೆ. ಇಂಥದ್ದೇ ಇಂಟ್ರೆಸ್ಟಿಂಗ್ ವೀಡಿಯೋಸನ್ನು ನಮ್ಮ ಫ್ಲೈವೀಲ್ ಕನ್ನಡದಲ್ಲಿ ನಾವು ತೊಗೊಂಡು ಬರ್ತೀವಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವೀಡಿಯೋಲಿ ಸಿಗೋಣ. ಬಾಯ್.